ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಕ್ಗಾಗಿ ಲಿಂಗಾಯತ ಮುಖಂಡರು ಕಿತ್ತಾಡಿಕೊಂಡಿದ್ದಾರೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಕಾರ್ ಪಲ್ಟಿಯಾಗಿದೆ. ಕ್ಯಾಂಟರ್ ಚಾಲಕನ ಎಡವಟ್ಟು ಬೈಕ್ ಸವಾರ ಬಲಿಯಾಗಿದ್ದಾನೆ. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ದುರ್ಬಳಕೆ ನಡೀತಾ ಇರೋದು ಬೆಳಕಿಗೆ ಬಂದಿದ್ದು, ಮೃತ ವ್ಯಕ್ತಿಗಳ ಖಾತೆಗೆ 100 ಕೋಟಿಗೂ ಅಧಿಕ ಹಣ ಜಮೆಯಾಗಿರುವುದು ಪತ್ತೆಯಾಗಿದೆ. ಈ ಅವ್ಯವಸ್ಥೆಯನ್ನು ಸರಿಪಡಿಸಲು ಮತ್ತು ಅರ್ಹರಿಗೆ ಮಾತ್ರ ಸೌಲಭ್ಯ ಸಿಗುವಂತೆ ಮಾಡಲು ಸರ್ಕಾರವು ಮತ್ತೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಜಾರಿಗೆ ತರ್ತಾ ಇದೆ. ದಿನಾಂಕವನ್ನು ಶೀಘ್ರವೇ ಘೋಷಿಸಲಿದ್ದು, ಅರ್ಹ ಮಹಿಳೆಯರು ಅಗತ್ಯ ದಾಖಲೆಗಳೊಂದಿಗೆ ಮರು ಅರ್ಜಿ ಸಲ್ಲಿಸಬೇಕಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಹಿಳೆಯರು, ಹೊಸ ಅರ್ಜಿ ಹಾಕಬೇಕು ಅನ್ನುವುದು ಸರಿಯಲ್ಲ ಎಂದಿದ್ದಾರೆ. ಮೊದಲು ಬಾಕಿ ಉಳಿಸಿಕೊಂಡಿರುವ ಹಣವನ್ನ ಅಕೌಂಟ್ಗೆ ಹಾಕಿ ಎಂದಿದ್ದಾರೆ. ಗ್ಯಾರಂಟಿ ಫಿಲ್ಟರ್ ಮಾಡಲು ಮುಂದಾಗಿರುವ ಸರ್ಕಾರದ ನಿರ್ಧಾರದ ವಿರುದ್ಧ ವಿಪಕ್ಷಗಳು ಹರಿಹಾಯ್ದಿವೆ. ಉದ್ದೇಶಗಳು ಒಳ್ಳೆಯ ಉದ್ದೇಶವೇ, ಆದರೆ ಆ ಒಂದು ಲೋಪಗಳನ್ನು ಸರಿಪಡಿಸ್ತೀವಿ ಅಂತ ಹೇಳಿ ನಿಜವಾದಂಥ ಫಲಾನುಭವಿಗಳನ್ನು ಏನಾದರೂ ಗುರುತಿಸ್ತಕ್ಕಂಥದ್ರಲ್ಲಿ ಏನಾದರೂ ಸರ್ಕಾರ ಆ ಹೊರೆಯನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅದನ್ನು ದುರುಪಯೋಗ ಪಡಿಸ್ಕೋಬಾರದು ಅಷ್ಟೇ. 3 ವರ್ಷಗಳ ಕಳೆದ ನಂತರದಲ್ಲಿ ಮೊದಲನೇದಾಗಿ ಇವರು ಯಾವುದೇ ಗ್ಯಾರಂಟಿಗಳು ಸರಿಯಾಗಿ ತಲುಪಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇಲ್ಲ. 4 ತಿಂಗಳು 5 ತಿಂಗಳು ಗೃಹಲಕ್ಷ್ಮಿ ಯೋಜನೆಗಳನ್ನ ತಡೆ ಹಿಡಿದುಕೊಂಡು ಚುನಾವಣಾ ಬಂದಾಗ ಒಂದು ರೀತಿ ಚುನಾವಣಾ ಲಕ್ಷ್ಮಿ ಆಗಿರುವಂಥದ್ದು ಗೃಹಲಕ್ಷ್ಮಿ. ಇನ್ನು ಗೃಹಜ್ಯೋತಿ ಯೋಜನೆಯಲ್ಲೂ ದುರ್ಬಳಕೆ ಬಗ್ಗೆ ಮಾತನಾಡಿದ ಇಂಧನ ಸಚಿವ ಕೆಜೆ ಜಾರ್ಜ್ ಕೂಡ ಯಾರು ಅರ್ಹರಲ್ಲವೋ ಅವರ ಹೆಸರು ತೆಗೆಯುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಬೇಕಾಬಿಟ್ಟಿ ಗ್ಯಾರಂಟಿ ನೀಡಿರುವುದರಿಂದ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ. ನಿಮ್ಮಿಂದ ಕೊಡಲು ಆಗದಿದ್ದರೆ ಸದನದಲ್ಲಿ ಚರ್ಚಿಸಿ ಅಂತ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಯಾರು ಅರ್ಹರಿಲ್ಲ ಅವ್ರನ್ನ ಮಾತ್ರ ತೆಗಿಲಿಕ್ಕೆ ನಾವು ಈಗ ಚಿಂತನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅರ್ಹರಿಲ್ಲೋದನ್ನು ಕೊಡ್ಬೇಕಂತ ಹೇಳ್ತಾರೆ ವಿರೋಧ ಪಕ್ಷದವರು. ಅದಕ್ಕೆ ಅಷ್ಟೇ, ನೀವು ಒಪ್ತಿರಲ್ಲ. ಅದಕ್ಕೆ ಅನರ್ಹರನ್ನ ಮಾತ್ರ ತೆಗಿತೀವಿ ಅಷ್ಟೇ. If you don't have the money and then blame the center saying center is not giving me money, you didn't give the promise based on center. You gave the promise knowing your economy strength, your fiscal position. ಬೆಂಗಳೂರಿನ ತಿಗಳರಪಾಳ್ಯದ ಬಾಡಿಗೆ ಮನೆಯಲ್ಲಿ ಮದುವೆಗೆ ನಿರಾಕರಿಸಿದ 22 ವರ್ಷದ ಭವಾನಿಯನ್ನ ಪ್ರಿಯಕರ ಚಂದ್ರಶೇಖರ್ ಕತ್ತು ಹೆಸಿಕೆ ಹತ್ಯೆ ಮಾಡಿದ್ದಾನೆ. ಈಗಾಗಲೇ ಮದುವೆಯಾಗಿದ್ದ ಚಂದ್ರಶೇಖರ್ ಯುವತಿಯ ಇನ್ಸ್ಟಾಗ್ರಾಂನಲ್ಲಿ ಫೋಟೋ ಪೋಸ್ಟ್ ಮಾಡಿ ಗೊಂದಲ ಸೃಷ್ಟಿಸಿದ್ದಲ್ಲದೆ ಕೃತ್ಯದ ಬಳಿಕ ತಾನು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಆರೋಪಿಯನ್ನ ಬ್ಯಾಡರಹಳ್ಳಿ ಪೊಲೀಸರು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮನೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ. ಬಿಟ್ಟಗೌಡನಹಳ್ಳಿಯಲ್ಲಿ 2 ಮನೆಗಳಲ್ಲಿ ಕಳ್ಳತನ ಆಗಿದ್ದು ಜನ ಆತಂಕಕ್ಕೀಡಾಗಿದ್ದಾರೆ. 2 ಯೋಧರ ಮನೆಗೆ ನುಗ್ಗಿ ನಗ ನಾಣ್ಯ ಕಳ್ಳತನ ಮಾಡಿ ಕದೀಮರು ಎಸ್ಕೇಪ್ ಆಗಿದ್ದಾರೆ. ಗಿರೀಶ್ ಮನೆಯಲ್ಲಿ 150 ಗ್ರಾಂ ಚಿನ್ನ 2 ಲಕ್ಷ ಕಳವು ಮಾಡಲಾಗಿದೆ. ಇನ್ನು ಮೋಹನ್ ಕುಮಾರ್ ಮನೆಯಲ್ಲಿ ಸಹ ನಗದು ಕಳ್ಳತನ ಆಗಿದೆ. ಕದೀಮರ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದಿವಂಗತ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮತ್ತೆ ರ್ಯಾಶ್ ಡ್ರೈವಿಂಗ್ ಮಾಡಿ ಪುಂಡಾಟ ಮೆರೆದಿದ್ದಾನೆ. ಏರ್ಪೋರ್ಟ್ ರಸ್ತೆಯಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡಿದ್ದು ವಿಡಿಯೋ ಮಾಡಿಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಬೆಂಕಿ ಉಗುಳಿಸುತ್ತಾ ಅತಿವೇಗವಾಗಿ ಕಾರು ಚಲಾಯಿಸಿದ್ದು ರ್ಯಾಶ್ ಡ್ರೈವಿಂಗ್ ಸಂಬಂಧ ಮತ್ತಷ್ಟು ವಿಡಿಯೋಗಳು ಲಭ್ಯವಾಗಿದೆ. ರಿಕ್ಕಿ ರೈಗೆ ದೇವನಹಳ್ಳಿ ಸಂಚಾರ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಪಶ್ಚಿಮ ಬಂಗಾಳ ಮಾಜಿ ಸಿಎಂ ಮಮತಾಗೆ ಬಿಗ್ ಶಾಕ್ ಎದುರಾಗಿದೆ. ಟಿಎಂಸಿ ಪಕ್ಷದಿಂದ ಒಟ್ಟು 20 ಸಂಸದರು ಆಘಾತ ನೀಡಿದ್ದಾರೆ. ಟಿಎಂಸಿಯ 20 ಸಂಸದರು ಎನ್ಡಿಎಗೆ ಬೆಂಬಲ ಘೋಷಿಸಿದ್ದಾರೆ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಭೇಟಿಯಾಗಿದ್ದಾರೆ. ಸಂಸತ್ತಿನಲ್ಲಿ ಪ್ರತ್ಯೇಕ ಆಸನ ನೀಡುವಂತೆ ಸ್ಪೀಕರ್ಗೆ ಮನವಿ ಮಾಡಿದ್ದಾರೆ. ಸ್ಪೀಕರ್ ಅನ್ನ ಭೇಟಿಯಾದ ಬಳಿಕ ಎನ್ಡಿಎಗೆ ಬೆಂಬಲದ ಬಗ್ಗೆ ಘೋಷಿಸಿದ್ದಾರೆ. ಮೋದಿ ನೇತೃತ್ವದಲ್ಲಿ ಎನ್ಡಿಎ ಜೊತೆಗೆ ಕೆಲಸ ಮಾಡ್ತೇವೆ ಅಂತ ಬಂಡಾಯ ಟಿಎಂಸಿ ಸಂಸದೆ ಕಾಕೋಲಿ ಘೋಷ್ ಹೇಳಿದ್ದಾರೆ. ವಿದೇಶ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರನ್ನ ಭೇಟಿಯಾಗಲಿದ್ದಾರೆ. ನಾಳೆಯಿಂದ ಫ್ರಾನ್ಸ್ನಲ್ಲಿ 3 ದಿನ G7 ಶೃಂಗಸಭೆ ನಡೆಯಲಿದೆ. ಜೂನ್ 17ರಂದು ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭೇಟಿಯಾಗಲಿದ್ದಾರೆ. ಟ್ರಂಪ್ ಹಾಗೂ ಪ್ರಧಾನಿ ಮೋದಿ ಭೇಟಿಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಫ್ರಾನ್ಸ್ನ ನೈಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಪ್ರಧಾನಿ ಮೋದಿಯನ್ನ ಸ್ವಾಗತಿಸಿದ್ರು. ಉಭಯ ನಾಯಕರು ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಇದಾದ ಬಳಿಕ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಮೋದಿ ಮಾತುಕತೆ ನಡೆಸಿದ್ದಾರೆ. ರಕ್ಷಣಾ ಕ್ಷೇತ್ರ, ಕೃತಕ ಬುದ್ಧಿಮತ್ತೆ ಸೇರಿ ಹಲವು ವಿಚಾರ ಚರ್ಚೆ ನಡೆಸಲಾಗಿದೆ.
ಭಾರತೀಯ ಸೇನೆ ಉಡುಗೆ ತೊಡುಗೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಿದೆ. ಆರ್ಮಿ ಯೂನಿಫಾರ್ಮ್ 2026 ಬ್ರಿಟಿಷ್ ಆಳ್ವಿಕೆಯ ಪರಂಪರೆ ಅಂತ ದೀರ್ಘಕಾಲದಿಂದ ಪರಿಗಣಿಸಲಾಗಿದ್ದ ಹಲವಾರು ನಿಬಂಧನೆಗಳನ್ನು ತೆಗೆದುಹಾಕುತ್ತದೆ. ಹೊಸ 174 ಪುಟಗಳ ಕೈಪಿಡಿಯು ಸೇನಾಧಿಕಾರಿಗಳಿಗೆ ಔಪಚಾರಿಕವಾಗಿ ಉಡುಪಿನೊಂದಿಗೆ ಮುಚ್ಚಿದ ಕುತ್ತಿಗೆಯ ಬಂಡಿ ಜಾಕೆಟ್ ಧರಿಸುವುದಕ್ಕೆ ಅವಕಾಶ ನೀಡುತ್ತದೆ. ಮಿಲಿಟರಿ ಉಡುಪಿನಲ್ಲಿ ಸಾಂಪ್ರದಾಯಿಕ ಭಾರತೀಯ ಉಡುಪನ್ನ ಸೇರಿಸಿಕೊಂಡಿರುವುದು ಇದೇ ಮೊದಲು.